ವೃಕ್ಷೋ ರಕ್ಷತಿ ರಕ್ಷಿತಃ. ಆ ಪ್ಲಾಂಟ್ ಆಕ್ಸಿಜನ್ ನೆಸೆಸಿಟಿ ಬಹಳ ನೆಸೆಸಿಟಿ. ಇಲ್ಲಿ ಸುಮಾರು ಒಂದು 200 ಜಾತಿಗಿಂತ ಹೆಚ್ಚು ಗಿಡ ಇದೆ. ಸ್ನೇಹಿತರೆ ನಮಸ್ಕಾರ. ವೃಕ್ಷೋ ರಕ್ಷತಿ ರಕ್ಷಿತಃ ಅಂದ್ರೆ ನಾವು ಮರಗಳನ್ನ ಉಳಿಸಿದ್ರೆ ಆ ಮರಗಳು ನಮ್ಮನ್ನ ಉಳಿಸುತ್ತೆ. ಬೆಳೆಯುತ್ತಿರುವ ಬೆಂಗಳೂರಿನಲ್ಲಿ ಸಾಕಷ್ಟು ಮರಗಳನ್ನ ಅಭಿವೃದ್ಧಿ ಹೆಸರಲ್ಲಿ ಕಡಿದಂತಹ ನಮಗೆ ಇವತ್ತು ಆರೋಗ್ಯ ಅನ್ನೋದು ಕೈ ಕೊಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ, ವಿಶೇಷವಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅರವಿಂದ ಲಿಂಬಾವಳಿಯವರ ನೇತೃತ್ವದಲ್ಲಿ, ಶಾಸಕರಾದಂತಹ ಮಂಜುಳಾ ಅರವಿಂದ ಲಿಂಬಾವಳಿಯವರ ಮುಂದಾಳತ್ವದಲ್ಲಿ ಜಲಶಕ್ತಿ ಟಾಸ್ಕ್ ಫೋರ್ಸ್ ಮತ್ತು ಸೇವ್ ಟ್ರೀಸ್ ಎನ್ನುವಂತಹ ಒಂದು ಸಂಸ್ಥೆ ಸೇರ್ಕೊಂಡು ಇಲ್ಲಿ ಸಾವಿರಾರು ಗಿಡಗಳನ್ನು ನೆಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ನಿಜಕ್ಕೂ ಇದೊಂದು ಪುಣ್ಯದ ಕೆಲಸ ಎಂದು ಹೇಳಬೇಕು. ವರ್ತೂರು ಕೆರೆಯ ಆವರಣದಲ್ಲಿ ಸುಮಾರು 3,000 ಗಿಡಗಳನ್ನು ನೆಡುವ ಮೂಲಕ ಈ ಒಂದು ಪರಿಸರವನ್ನ ಹಸಿರುಮಯವಾಗಿ ಮಾಡುವಂತಹ, ಇಲ್ಲೊಂದು ಪುಟ್ಟ ಕಾಡನ್ನ ಬೆಳೆಸುವಂತಹ ಕೆಲಸಕ್ಕೆ ಇಲ್ಲಿನವರು ಮುಂದಾಗಿದ್ದಾರೆ. ಸ್ನೇಹಿತರೆ, ಇವತ್ತು ಜಲಶಕ್ತಿ ಟಾಸ್ಕ್ ಫೋರ್ಸ್ ನ ಅಧ್ಯಕ್ಷರು, ಈ ಭಾಗದ ಪ್ರಮುಖ ಮುಖಂಡರು ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಮನೋಹರ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸಿ ಈ ಒಂದು ಕಾರ್ಯಕ್ರಮದ ವಿವರವನ್ನ ಪಡೆಯುತ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. 3,000 ಗಿಡಗಳನ್ನ ನೆಡುವಂತ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಏನ್ ಸರ್ ಇದರ ಉದ್ದೇಶ? ಸರ್, ವರ್ತೂರ್ ಕೆರೆ ಇತಿಹಾಸ ಇರೋ ಕೆರೆ. ಇದರ ಅಭಿವೃದ್ಧಿ ಕೆಲಸನ ಶ್ರೀ ಅರವಿಂದ್ ಲಿಂಬಾವಳಿ ಅವರು, ಈಗ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆರೆ ಅಭಿವೃದ್ಧಿಯಲ್ಲಿ ದಂಡೆಗೆ ಗಿಡ ನೆಡಬೇಕು ಅಂತ, ಕೆರೆ ದಂಡೆಯಲ್ಲಿರುವ ಎಕ್ಸ್ಟ್ರಾ ಜಾಗದಲ್ಲಿ ಗಿಡ ನೆಡಬೇಕು ಅಂತ BDA ಅಧಿಕಾರಿಗಳು ಮತ್ತು ಸೇವ್ ಟ್ರೀಸ್ ಅವರು ನನ್ನನ್ನು ಅಪ್ರೋಚ್ ಆದಾಗ, ನಾನು ಶಾಸಕರ ಹತ್ರ ಮತ್ತೆ ನಮ್ಮ ನಾಯಕರ ಹತ್ರ, ಅರವಿಂದ್ ಲಿಂಬಾವಳಿ ಅವ್ರ ಹತ್ರ ಮಾತಾಡಿದಾಗ ಅವರು ಅಪ್ಪಣೆ ಕೊಟ್ಟರು. ಹಾಗಾಗಿ ಅಪ್ಪಣೆ ಕೊಟ್ಟಿದ ಮೇಲೆ ಅವ್ರಿಗೆ ನಾನು ಗಿಡ ಕಾರ್ಯಕ್ರಮ ಮಾಡಬೇಕು, ಎಲ್ಲ ಸ್ಥಳೀಯರನ್ನ ಎಲ್ಲಾನು ಜೋಡಿಸ್ಕೊಂಡು ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿದಾಗ ಅವ್ರು ಒಪ್ಕೊಂಡು ಇವತ್ತು ಈ ಕಾರ್ಯಕ್ರಮ ಹಂಚ್ಕೊಂಡಿದ್ದಾರೆ. ನಮ್ಗೆಲ್ಲ ಗೊತ್ತಿದೆ, ಹಸಿರೇ ಉಸಿರು ಅಂತಿದೆ. ನಾವು ಕೊರೋನಾ ಟೈಮಲ್ಲಿ ಎಷ್ಟು ಆಕ್ಸಿಜನ್ಗೆ ಒದ್ದಾಡಿದೀವಿ ಅಂತ ನಮ್ಮ ಪರಿಸ್ಥಿತಿ ಗೊತ್ತು. ಇವತ್ತು ವರ್ತೂರು ಬೆಳೀತಾ ಇದೆ, ಮಹದೇವಪುರ ಕ್ಷೇತ್ರ ಬೆಳೀತಾ ಇದೆ. ಅದೇ ರೀತಿ ಕೆರೆ ಅಭಿವೃದ್ಧಿ ಆಗೋದಕ್ಕೆ ಸುತ್ತು ಕೆರೆಯಿಂದ ಹೊರಗಡೆ ಇರುವಂತ ಜಾಗದಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದಾರೆ ಸೇವ್ ಟ್ರೀಸ್ ಅವರಿಂದ. ಅದ್ರ ಜೊತೆಗೆ ನಮ್ಮ ಮಹದೇವಪುರ ಟಾಸ್ಕ್ ಫೋರ್ಸ್ ಎಲ್ಲರೂ ಸೇರ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ, ಮತ್ತು ವರ್ತೂರು ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗ್ಲಿ, ಗಿಡ ಚೆನ್ನಾಗಿ ಬೆಳೆಸಿ ಮುಂದಿನ ದಿನದಲ್ಲಿ ಒಳ್ಳೆ ಒಂದು ಪ್ರವಾಸಿ ತಾಣ ಆಗ್ಲಿ ಅಂತ ನನ್ನ ಅಭಿಪ್ರಾಯ. ಸ್ನೇಹಿತರೆ, ಸೇವ್ ಟ್ರೀಸ್ ಅಂದ್ರೆ ಮರಗಳು ಎಂದು ಹೇಳಿ ಎನ್ನುವಂತಹ ಒಂದು ಸಂಸ್ಥೆಯನ್ನ ಕಟ್ಕೊಂಡಿರುವಂತಹ, ಆ ಸಂಸ್ಥೆಯ CEO ಆಗಿರುವಂತಹ ಕಮಾಂಡರ್ ದೇವಕಾಂತ್ ರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸಿ. ಸರ್ ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಖಂಡಿತವಾಗ್ಲೂ ತಾವು ಒಬ್ಬ ಸೇನೆಯ ನಿವೃತ್ತ ಕಮಾಂಡರ್, ಖುಷಿ ಆಯ್ತು ನೋಡಿ. ಇವರು ಸೇನೆಯಲ್ಲಿ ಸೇವೆ ಸಲ್ಲಿಸಿ ಇಲ್ಲಿಗೆ ಬಂದು ಸಮಾಜಕ್ಕೂ ಏನಾದ್ರೂ ಕೊಡಬೇಕು ಎನ್ನುವಂತಹ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನ ಕಟ್ಕೊಂಡು ಸಾಕಷ್ಟು ದೊಡ್ಡ ತಂಡವನ್ನೇ ಕಟ್ಕೊಂಡಿದ್ದಾರೆ. ಸರ್, ಎಷ್ಟು ಗಿಡ ನೆಡ್ತಿದ್ದೀರಾ ಇವತ್ತು? ಇವತ್ತು 3000 ಗಿಡ ಹಾಕ್ತಾ ಇದ್ದೀವಿ. ನಾನು ಸೇವ್ ಟ್ರೀಸ್ ಸ್ಟಾರ್ಟ್ ಮಾಡಿದ್ದು 2013 ಅಲ್ಲಿ, ಆವಾಗ ರಿಜಿಸ್ಟರ್ಡ್ ಆಗಿದ್ದು. ಆವಾಗಿಂದ ವಿ ಹ್ಯಾವ್ ಪ್ಲಾಂಟೆಡ್ ಮೋರ್ ದೆನ್ 5 lakh trees in Bangalore itself. 5 ಲಕ್ಷ ಗಿಡ, 5 ಲಕ್ಷ ಗಿಡಗಳನ್ನ ಇದು ಬೆಂಗಳೂರಲ್ಲಿ ಎಷ್ಟು ಹಾಕ್ತೀವಿ. ಇಲ್ಲ ಅಂದ್ರೆ ಫುಲ್ ಇಂಡಿಯಾದಲ್ಲಿ ಈಗ 4.5 million ಅಂದ್ರೆ 45 lakh trees, 45 lakh trees we have planted. 45 ಲಕ್ಷ ಗಿಡಗಳು. ನಾನು ಬೆಂಗಳೂರಿಗೆ ಬಂದಿದ್ದು ಫಸ್ಟ್ ಟೈಮ್ 2011 ಅಲ್ಲಿ. ಆವಾಗಿಂದ ನನಗೆ ಈ ಸಿಟಿಯಿಂದ ತುಂಬಾ ಲವ್, ಪ್ರೀತಿ. ಸೊ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಮೊದಲು ಯಾವ ಪ್ರಕಾರ ಇತ್ತು, ಅವಾಗ ಫುಲ್ ಗ್ರೀನ್ ಇತ್ತು. ಅವಾಗ ಆ ತರದ್ದು ಸಿಟಿ ಇನ್ನೊಂದ್ ಸತಿ ಮಾಡೋಣ, ಆ ತರದ್ದು ನಮ್ದು ಏಮ್. ಅದೇ ನಾವು ಮಾಡ್ತಾ ಇದ್ದೀವಿ. ಈಗ ನಾವು CSR ಫಂಡ್ ಇಂದ, ಬೇರೆ ಬೇರೆ ಕಾರ್ಪೊರೇಟ್ ಇಂದ ಫಂಡ್ ತಗೊಳ್ಳಿ ಇದೆಲ್ಲ ಕೆಲಸ ಮಾಡ್ತೀವಿ. ಇವತ್ತು ENY ಅರ್ನ್ಸ್ಟ್ ಅಂಡ್ ಯಂಗ್ ಅಂತ ಒಂದು ಕಂಪನಿ ಇದೆ, ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಫ್ರಮ್ CSR ಫಂಡ್ಸ್ ಪರ್ಸ್ಪೆಕ್ಟಿವ್. ಸೊ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ತುಂಬಾ ಸಿವಿಲ್ ಸೊಸೈಟಿ, ಕಾರ್ಪೊರೇಟ್ ಪೀಪಲ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮೀಡಿಯಾ ಎಲ್ಲ ನೀವು ಬಂದಿದ್ದೀರಾ, ಸೊ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ.
ಖಂಡಿತ ಖಂಡಿತ ಯಾಕಂದ್ರೆ ಅದು ನಮ್ಮ ಕರ್ತವ್ಯನೂ ಹೌದು. ನಾವು ಮಾಡ್ತೀವಿ ಇದೆಲ್ಲ ಬೇರೆ ಬೇರೆ ಜನರಿಗೆ ರೀಚ್ ಆಗ್ಬೇಕು, ಎಲ್ಲರಿಗೂ ಗೊತ್ತಾಗ್ಬೇಕು ಈ ತರದ ಕೆಲಸ ನಾವು ಮಾಡ್ಲೇಬೇಕು ಅಂತ. ನಮ್ಮ ಮನೆ ಹತ್ರ ಮಾಡಿ, ನೀವು ನಿಮ್ಮ ಮನೆ ಹತ್ರ ಮಾಡಿ, ಎಲ್ಲ ಜಾಗ ಇದ್ರೆ ಅಲ್ಲಿ ಮಾಡೋದು ಪ್ರಯತ್ನ ಮಾಡಿ. ಈಗ ನೋಡಿ, ಗಿಡ ನೆಟ್ಬಿಟ್ಟು ಹೋಗ್ತೀರಾ ನೀವು, ಸಂತೋಷ, ಒಳ್ಳೆ ಕೆಲಸ. ಇದನ್ನ ಸಾಕೋರು ಯಾರು? ನೀರ್ ಹೇಗೆ ಉಳಿಸ್ತೀರಾ ಇದಕ್ಕೆ? ಸೊ ಸೇಟ್ರೀಸ್ ಅಂದ್ರೆ ನಾವು ಗಿಡ ಹಾಕೋದು ಹೋಗೋದು ತರ ಇಲ್ಲ. ಹಾ ಹಾ ನಾವು ಯಾವ್ದು ಗಿಡನು ಹಾಕ್ತಿವಿ ಅಂದ್ರೆ 2 years ಮೇಂಟೆನೆನ್ಸ್ ನಾವೇ ಮಾಡ್ತೀವಿ. ಹಾ ಸೊ ಇದು ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾನು ಇನ್ನೊಂದು ಹಾಕ್ಬಿಡ್ತೀನಿ. ಸೊ ಇದು ಇಫ್ ಆಫ್ಟರ್ 2 years ಯು ಕಮ್ ಹಿಯರ್ ಅಂಡ್ ಯು ಡೋಂಟ್ ಸಿ ಫುಲ್ ಫಾರೆಸ್ಟ್ ಹಿಯರ್, ನೀವು ನಮ್ಮ ಆಫೀಸ್ಗೆ ಬಂದು ಕೇಳಿ, ಆ ತರದ್ದು ನಾನು ಗ್ಯಾರಂಟಿ ಕೊಡ್ತೀನಿ. ಹಾ ಹಾ ನಾನು ಈ ಫುಲ್ ಪ್ಲಾಂಟೇಶನ್ ರೆಸ್ಪಾನ್ಸಿಬಿಲಿಟಿ ನಂದೇ. ನಾನು ಒಂದು ಗಾರ್ಡನರ್ ಇಲ್ಲಿ ಹಾಕ್ತೀನಿ, ಆ ಗಾರ್ಡನರ್ ಇದನ್ನ ಡೈಲಿ ಮೇಂಟೆನೆನ್ಸ್ ಮಾಡ್ತಾನೆ. ಹಾ ಹಾ ಏನ್ ಪ್ರಾಬ್ಲಮ್ ಇದ್ರೆ ನಾವು ಗ್ಯಾರಂಟಿ ಕೊಡ್ತೀವಿ. ನೋಡಿ, ಈ ಸಂಸ್ಥೆಯವರು ಕೇವಲ ಗಿಡ ನೆಟ್ಬಿಟ್ಟು ನಮ್ ಕೆಲಸ ಅಲ್ಲಿಗೆ ಮುಗೀತು ಅಂತ ಫೋಟೋಗೋ ಅಥವಾ ಮಾಧ್ಯಮಕ್ಕೋ ಫೋಸ್ ಕೊಟ್ಬಿಟ್ಟು ಹೋಗೋರಲ್ಲ. ಸುಮಾರು 2 ವರ್ಷಗಳ ಕಾಲ ಅವರು ಇಲ್ಲೇ ಇದ್ದು ಈ ಗಿಡಗಳ ಬೆಳವಣಿಗೆಯನ್ನು ಗಮನಿಸ್ತಾರೆ. ಒಂದು ವೇಳೆ ಯಾವ್ದಾದ್ರು ಒಂದು ಗಿಡ ಹೋಯ್ತು ಅಂತಂದ್ರೆ ಅದಕ್ಕೆ ಮತ್ತೊಂದು ಗಿಡವನ್ನ ನೆಡುವ ಮೂಲಕ ಇನ್ನೊಂದು ಅಲ್ಲೊಂದು ಮರವನ್ನ ಬೆಳೆಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ದು ಒಳ್ಳೆಯ ಉದ್ದೇಶ ಸರ್. ನಾನು ನಾಗರಿಕರಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ಈ ರೀತಿಯ ಸಂಘ ಸಂಸ್ಥೆಗಳು ಈ ರೀತಿಯಾದಂತ ಒಂದು ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಯಾವುದೋ ಒಂದು ಸಂಸ್ಥೆಗಳು, ಸರ್ಕಾರಗಳು ಅಥವಾ ಮತ್ಯಾರೋ ಮಾಡ್ಕೋತಾರೆ ಅನ್ನೋದನ್ನ ಬಿಟ್ಟು, ಇದು ನಮ್ಮ ಕೆಲಸ, ಇವರೆಲ್ಲ ಮಾಡ್ತಿರೋದು ನೋಡಿ, ಇವರೆಲ್ಲ ಎಲ್ಲೆಲ್ಲೋ ಹೊರಗಡೆಯಿಂದ ಬಂದಿದ್ದಾರೆ. ಈ ಸುತ್ತಮುತ್ತಲಿರುವಂತ ಪರಿಸರ ಚೆನ್ನಾಗಿರ್ಬೇಕು, ಇಲ್ಲಿನ ಜನಕ್ಕೆ ಆರೋಗ್ಯ ಸಿಗ್ಬೇಕು ಎನ್ನುವಂತ ಉದ್ದೇಶದಿಂದ ಈ ಗಿಡಗಳನ್ನ ಇವರು ನೆಡ್ತಿದ್ದಾರೆ. ಇದನ್ನ ಕಾಪಾಡ್ಕೊಳ್ಳೋದು ನಮ್ಮದು ಕರ್ತವ್ಯ ಇದೆ. ಪ್ರತಿಯೊಬ್ರು ಒಂದೊಂದು ಗಿಡವನ್ನ ದತ್ತು ತಗೊಳ್ಳೋಣ, ಆ ಗಿಡವನ್ನ ಸಾಕುವಂತ ಪ್ರಯತ್ನ ಮಾಡೋಣ.